ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ಯಾರ್ಮಿ ಫ್ಯಾಮಿಲಿ ಲೋಕ್ಸ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ತೀರಿ ನೋಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೊಂದು ಸಬ್ಸ್ಕ್ರೈಬ್ ನಮ್ಗೆ ಖುಷಿ ಕೊಡುತ್ತೆ ನೋಡ್ರಿ. ಬರ್ರಿ ಸ್ಟಾರ್ಟ್ ಮಾಡೋನು ಶನಿವಾರ ವಾಡ ಲಾಗ. ಶನಿವಾರ ವಾಡಕ್ಕೆ ಹೋಗಿದ್ದೇವ್ರಿ ನಾವು, ಸುಟಿ ಮುಗಿಸ್ಕೊಂಡು ಬರೋ ಮುಂದೆ ಲಾಗ. ಭಾಳ ದಿನ ಆಗಿತ್ತು ರೀ, ಲೇಟ್ ಮಾಡಿ ಹಾಕಾತೀನಿ ರೀ ನಾನು. ನಂಗೆ ಸ್ವಲ್ಪ ಬ್ಯುಸಿ ಇದ್ದದ ಕಾರಣಕ್ಕಾಗಿ ಇದ್ರದ್ದು ಹಿಸ್ಟ್ರಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತೇ ಇರ್ತೈತೆ ಅನಿಸ್ತೈತೆ ರೀ. ಇಲ್ಲೇ ಯಾಕಂದ್ರೆ ಪುನಾದೊಳಗೆ ಆಲ್ಮೋಸ್ಟ್ ಆಲ್ ಕರ್ನಾಟಕದವ್ರು ಜಾಸ್ತಿ ಜನ ಅದಾರ ರೀ. ಎಲ್ಲರೂ ನೋಡಿರಂತೂ ನಾನು ಅನ್ಕೊತೀನಿ. ನಾವು ಹೋದಾಗ ಇಲ್ಲಿ ಹೇಳೋದ್ರ ಬಾಯಲ್ಲಿ ಕೇಳಿದ್ದ ಹಿಸ್ಟ್ರಿ ನಾನು ನಿಮಗೆ ಹೇಳ್ತೀನಿ ರೀ. ಮತ್ತು ಜಾಸ್ತಿ ನನಗೂ ಗೊತ್ತಿಲ್ಲ ರೀ. ಇಲ್ಲಿದ 6 ಗಂಟೆ ಆದಮೇಲೆ ಇಲ್ಲಿ ಯಾರಿಗೆ ಬರೋಕೆ ಬಿಡುದಿಲ್ಲ ರೀ. ಮತ್ತು ಇಲ್ಲಿ ಹೇಳ್ತಾರೆ ರೀ, ಒಂದು ಆತ್ಮ ಚೀರಾಡ್ತೈತಿ, ನಮ್ಮನ್ನು ಕಾಪಾಡು ಕಾಪಾಡು ಅಂಥೇಳಿ ಅಂತೈತಿ ಅಂತ ಹೇಳ್ತಾರೆ ರೀ. ಅದು ಆತ್ಮ ಯಾರ್ದಂದ್ರೆ, ಇದು ಕತೆ ಸ್ಟಾರ್ಟ್ ಆಗುತ್ತೆ ರೀ ಪೇಶ್ವ ಮಹಾರಾಜನಿಂದ. ಇದೇನೈತೆ ನೋಡ್ರಿ ಶನಿವಾರ ವಾಡ ಪೇಶ್ವ ಮಹಾರಾಜನ ಅರಮನೆ ಅಂತ ಹೇಳ್ತಾರೆ ರೀ. ಪೇಶ್ವ ಮಹಾರಾಜರು ತಿರ್ಕೊಂಡಾದ್ಮೇಲೆ ಏನೈತೆ ನೋಡ್ರಿ, ಅವ್ರ ಮಗನಾದ ನಾರಾಯಣರಾವ್ರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ನಾರಾಯಣರಾವ್ರ ಪಟ್ಟಾಭಿಷೇಕ ಆಗೋ ಮುಂದೆ ಅವರು ಭಾಳ 16-17 ವರ್ಷನವ್ರು ಇರ್ತಾರೆ, ಭಾಳ ಏನು ದೊಡ್ಡವ್ರು ಇರಲ್ರಿ ಅವ್ರು. ಆದ್ರೆ ಅವರು ವಯಸ್ಸು ಸಣ್ಣ ಇರೋ ಕಾರಣಕ್ಕೆ ಅವ್ರಿಗೆ ಅವ್ರ ಕುರ್ಚಿ ಮೇಲೆ ಏನೈತೆ ನೋಡ್ರಿ, ಅವರು ಸ್ವಂತ ಕಾಕಾನಾದ ನಾರಾಯಣರಾವ್ರ ಕಾಕ ಏನಿರ್ತಾರೆ ನೋಡ್ರಿ, ಅವರು ರಾಮನಾಥ್ ರಾವ್ ಅಂಥೇಳಿ ಅವ್ರು ಕಣ್ಣು ಬೀಳ್ತಾರೆ. ಕಣ್ಣ ಈಗಲ್ರಿ, ಮೊದಲಿನಿಂದನೇ ಇರ್ತೈತ್ರಿ ಸಿಂಹಾಸನದ ಮ್ಯಾಗ. ಪೇಶ್ವ ಮಹಾರಾಜರ ಆಳ್ವಿಕೆ ಮಾಡೋ ಕಾಲದಿಂದನೂ ಅವ್ರಿಗೆ ಆ ಸಿಂಹಾಸನದ ಮೇಲೆ ಕಣ್ಣಿದ್ದಿರ್ತೈತಿ. ಹಿಂಗಾಗಿ ಅವರು ಪೇಶ್ವ ಮಹಾರಾಜರು ತೀರ್ಕೊಂಡಾದ್ಮೇಲೆ ಈ ಸಿಂಹಾಸನ ನನಗೆ ಬೇಕಂತೇಳಿ ಅಂತಾರೆ. ಇದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ರೀ ಪೇಶ್ವ ಮಹಾರಾಜರಿಗೆ. ಹೀಗಾಗಿ ಅವರು ಮೊದಲೇನೈತೆ ನೋಡ್ರಿ, ರಾಮನಾಥ್ ರಾವ್ ಅವ್ರನ್ನ ಜೈಲ್ನಾಗ ಇಟ್ಟಿರ್ತಾರಂತ್ರಿ. ಅವ್ರು ಪೇಶ್ವ ಮಹಾರಾಜರು ತೀರ್ಕೊಂಡಾದ್ಮೇಲೆ ಜೈಲಿನಿಂದ ಹೊರಗೆ ಬರ್ತಾರೆ ರಾಮನಾಥ್ ರಾವ್ರು. ಹೊರಗೆ ಬಂದಾದ ತಕ್ಷಣ ಏನು ಮಾಡ್ತಾರೆ ಅವರು, ಅವ್ರ ಹೆಂಡತಿಯಾದ ಆನಂದಬಾಯಿ ಜೋಡಿ ಕೂಡಿ ಪ್ಲ್ಯಾನ್ ಮಾಡ್ತಿರ್ತಾರೆ. ಪ್ಲ್ಯಾನ್ ಮಾಡೋ ಮುಂದೆ ಗಂಡ ಹೆಂಡತಿ ಪತ್ರದ ಮುಖಾಂತರ ಬರಿತಿರ್ತಾರಂದ್ರೆ, ಅವಾಗೇನು ಏನ್ರಿ ಸೀಕ್ರೆಟ್ ಮಾತಾಡೋದಿತ್ತಂದ್ರೆ, ಏನೋ ವಿಷಯಗಳು ಹೇಳೋದಿತ್ತಂದ್ರೆ ಪತ್ರದ ಮುಖಾಂತರ ಹೇಳ್ತಿದ್ರಂತ್ರಿ. ಅವರು ಪತ್ರದ ಮುಖಾಂತರ ಹೇಳ್ಕೊತಾನೆ ಒಂದಿನ ಏನು ಮಾಡ್ತಾರೆ, ಆನಂದಿಬಾಯಿ ಅವರು ಅಫ್ಘಾನಿಸ್ತಾನದ ಸೈನಿಕರಿಗೆ ಒಂದು ಲೆಟ್ರ್ ಬರೀತಾರೆ. ಅವಾಗ ರಾಮನಾಥ್ ರಾವ್ರದ್ದು ಅಫ್ಘಾನಿಸ್ತಾನದ ಸೈನಿಕರ ಜೋಡಿ ಫ್ರೆಂಡ್ಶಿಪ್ ಇರ್ತೈತಂತ್ರಿ. ಹೀಗಾಗಿ ಅವ್ರು ಒಂದು ಲೆಟ್ರ್ ಬರೀತಾರೆ ರೀ, ನಾರಾಯಣರಾವ್ರನ್ನ ಹಿಡೀರಿ ಅಂಥೇಳಿ ಬರಿಬೇಕಾಗಿರ್ತೈತಂತ್ರಿ. ಅದ್ರೊಳಗೆ ಆನಂದಿಬಾಯಿ ಅವ್ರು ಏನು ಬರೀತಾರೆ, ಅವ್ರು ಚಾಲಕತನ ಓಡಿಸ್ಕೇಸಿ ಆನಂದಿಬಾಯಿ ಅವ್ರು ಬರೀತಾರಂತ್ರಿ, ಮಲಧರ ಅನ್ನೋ ಬದಲಿ ಮರ ಅಂಥೇಳಿ ಬರೆದ್ಬಿಡ್ತಾರಂತ್ರಿ. ಮರಾಠಿ ಒಳಗೆ ಮರ ಅಂದರೆ ಸಾಯ್ ಹೊಡಿದ್ರಿ, ದರ ಅಂದರೆ ಕೊಡೋದಂತ್ರಿ. ಹೀಗಾಗಿ ಅವರು ಸಾಯ್ ಹೊಡಿ ಅಂಥೇಳಿ ಬರೆದಿರ್ತಾರಂತ್ರಿ ಅಫ್ಘಾನಿಸ್ತಾನದ ಸೈನಿಕರಿಗೆ. ಅದು ಹೋಗಿ ಅಫ್ಘಾನಿಸ್ತಾನದ ಸೈನಿಕರಿಗೆ ಕೈಯಾಗ ಲೆಟ್ರ್ ಸಿಗ್ತೈತ್ರಿ. ಅದ್ರೊಳಗೆ ಬರ್ದಿರ್ತಾರಂತ್ರಿ, ನೀವೇನ್ರಿ ಇವ್ನ ಸಾಯ್ ಹೊಡೆದ್ರಿ ಅಂದ್ರೆ ನಾವು ನಿಮಗೆ ಹೆಚ್ಚಿನ ತನಕ ಕೊಡ್ತೀವಿ, ನೀವು ಸಂಬಳ ಹೆಚ್ಚಿಗೆ ಮಾಡ್ತೀವಿ, ನಿಮ್ಮನ್ನ ಸ್ನೇಹ ಸಂಬಂಧಿಯಾಗಿ ನಾವು ಈ ಸಿಂಹಾಸನ ಏರಿದ್ಮ್ಯಾಗ ಮಾಡ್ಕೋತೀವಿ ಅಂಥೇಳಿ ಬರೆದಿರ್ತಾರಂತ್ರಿ. ಇದನ್ನು ನೋಡಿದ ಅಫ್ಘಾನಿಸ್ತಾನರು ಒಂದಿನ ರಾತ್ರಿ ಪ್ಲ್ಯಾನ್ ಮಾಡ್ತಾರೆ. ನಾರಾಯಣರಾವ್ರ ಅವ್ರ ರೂಮ್ ಒಳಗೆ ನಿದ್ರಾವಸ್ಥೆ ಒಳಗಿದ್ದಾಗ ಹೋಗ್ತಾರೆ. ಅಚಾನಕ್ಕಾಗಿ ನಾರಾಯಣರಾವ್ರಿಗೆ ಎಚ್ಚರ ಆಗತ್ತೆ ರೀ. ಆದ ತಕ್ಷಣ ನೋಡ್ತಾರೆ ಅವರು, ಅವ್ರನ್ನ ಕತ್ತಿಲೆ ಸಾಯ್ ಹೊಡ್ಯಾಕಂತೇಳಿ ಬಂದಿರ್ತಾರಂತ್ರಿ. ಹಿಂಗಾಗಿ ನಾರಾಯಣರಾವ್ರು ಭಾಳ 16-17 ವಯಸ್ಸಿನ ಹುಡುಗಿ ಎಷ್ಟಂತ ಯುದ್ಧ ಮಾಡೋಕ್ಕಾಗತ್ತೆ ರೀ. ಯುದ್ಧ ಮಾಡೋಕ್ಕಾಗ್ಲಾರ ಕಾರಣ ಅವರು ಓಡ್ಕೊತ ಅವರು ರೂಮಿನಿಂದ ಹೊರಗೆ ಬರ್ತಾರೆ. ಹೊರಗೆ ಬರೋ ಮುಂದೆ ಚೀರಾಡ್ಕೊತ ಬರ್ತಿರ್ತಾರಂತ್ರಿ, ಕಾಕ ಮಲ್ಲ ವಾಚ್ವ ಕಾಕ ಮಲ್ಲ ವಾಚ್ವ ಅಂತ. ಅಂದರೆ ಕಾಕ ನನ್ನ ಕಾಪಾಡು ಕಾಪಾಡು ಅನ್ಕೊಂತ ಬರ್ತಿರ್ತಾರಂತ್ರಿ. ಅಷ್ಟಾದ್ರೂ ಮೇನ್ ಗೇಟ್ ಹೊರಗೆ ಹೋಗೋದ್ರದೊಳಗೇನೆ ಅಫ್ಘಾನಿಸ್ತಾನದ ಸೈನಿಕರು ನಾರಾಯಣರಾವ್ರನ್ನ ಸಾಯ್ ಹೊಡೆದಿರ್ತಾರೆ. ಇದೇ ಕಾರಣಕ್ಕಾಗಿ ಎಲ್ಲರೂ ಹೇಳ್ತಾರೆ ಅದ್ರೊಳಗೆ ಶನಿವಾರ ವಾಡದೊಳಗೆ ಇವತ್ತಿಗೂ ಆವಾಜ್ ಬರ್ತೈತಿ, ಇವತ್ತಿಗೂ ಕೇಳಿಸ್ತೈತಿ ಆ ಹುಡುಗನ ಆವಾಜ ನಾರಾಯಣರಾವ್ರದ್ದು, ಇವತ್ತಿಗೂ ನನ್ನ ಕಾಪಾಡ ಅಂತ ಕೇಳಿಸ್ತೈತೆ ಅಂತೇಳಿ ಹೇಳ್ತಾರೆ ಅಲ್ಲಿ ಹೇಳುಗರ ಬಾಯಲ್ಲಿ ಕೇಳಿದಾಗ ರೀ. ಮತ್ತು ಇದು ಅಲ್ಲಿ ಮಂದಿ ನಂಬ್ತಾರೆ. ಮತ್ತು ಇದು ಏನು ವಿಷಯ ಐತೆ ನೋಡ್ರಿ, ಎಲ್ಲರೂ ಅಲ್ಲಿ ಪ್ರಾಮಾಣಿಕವಾಗಿ ನಂಬ್ತಾರೆ ಇದು ಖರೆ ಐತಿ ಅಂತೇಳಿ. ಮತ್ತು ಏನಂತಾರೆ, 1828 ಶನಿವಾರ ವಾಡಕ್ಕೆ ಬೆಂಕಿ ಹತ್ತೈತಂತ್ರಿ. ಇದು ಬೆಂಕಿ ಹತ್ತೋದನ್ನು ನಾರಾಯಣರಾವ್ರನ್ನೇ ಮಾಡ್ಯಾರಂಥೇಳಿ ಅಲ್ಲಿ ಮಂದಿ ಹೇಳ್ತಾರೆ ರೀ. ಇವತ್ತಿಗೂ ಅವ್ರ ಆತ್ಮ ಅಲ್ಲಿ ತಿರುಗಾಡಕತ್ತೈತಿ ರೀ, ಶನಿವಾರ ವಾಡ ಕಾವಲು ಮಾಡ್ತದೆ ಅನ್ನೋದು ಅಲ್ಲಿಗರ ಮಂದಿದ ನಂಬಿಕೆ ನೋಡ್ರಿ. ಇಷ್ಟಿತ್ತು ರೀ ನಾರಾಯಣರಾವ್ರ ಸಾವಿನ ಕತೆ. ಹೀಗಾಗಿ ಶನಿವಾರ ವಾಡದೊಳಗೆ 6 ಗಂಟೆ ಆದಮೇಲೆ ಯಾರಿಗೆ ಎಂಟ್ರಿ ಮಾಡೋದಿಲ್ಲ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಿ, ನನಗೆ ಗೊತ್ತಿದ್ದಷ್ಟೇ ನಾನು ನಿಮಗೆ ಶೇರ್ ಮಾಡೀನಿ. ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಶೇರ್ ಕಮೆಂಟ ಮಾಡಿರಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್, ಲವ್ ಯು.